ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಫೆಬ್ರವರಿ 7/2/2026 ನಡೆದಂಥ CTET ಪರೀಕ್ಷೆಯ ಭಾಷೆ ಕನ್ನಡ ಪತ್ರಿಕೆಯ 1ರಲ್ಲಿ ಬರುವಂಥ ಭಾಗ 4 ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಸರಳ ವಿಶ್ಲೇಷಣೆಯೊಂದಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಿಳಿಸಿಕೊಡುತ್ತಿದ್ದೇನೆ. ಇಲ್ಲಿ ಈ ಕೆಳಗಿನ ಲೇಖನ ಭಾಗವನ್ನು ಓದಿ ಅನುಸರಿಸಿ ಬರುವ ಪ್ರಶ್ನೆಗಳಿಗೆ ಪ್ರಶ್ನೆ ಸಂಖ್ಯೆ 91, 99 ಸೂಕ್ತ ಉತ್ತರವನ್ನು ಆರಿಸುವುದರ ಮೂಲಕ ಉತ್ತರಿಸಿ ಅಂತ ಇದೆ. ಈ ಲೇಖನ ಭಾಗದ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಇದೇ ತಿಂಗಳು ಫೆಬ್ರವರಿ 3 ಮತ್ತು 4ನೇ ವಾರದಲ್ಲಿ CTET ಪರೀಕ್ಷೆಗೆ ಕೀ ಉತ್ತರಗಳನ್ನು CTET ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ನಿಮ್ಮ ಅಂಕಗಳನ್ನು ನೀವು ಪರಿಶೀಲಿಸಿಕೊಳ್ಳಬಹುದು. ಓಕೆ. ಪ್ರಶ್ನೆ ಸಂಖ್ಯೆ 91. ವೆಂಕಟರಾಮಯ್ಯನವರು ಯಾವ ಕವಲಿಗೆ ಸೇರಿದ್ದರು? ಹೊಸ ಮನೆ, ಹಿಂದಿನ ಮನೆ, ಮುಂದಿನ ಮನೆ, ತೊಟ್ಟಿ ಮನೆ ಅಂತ ಇದೆ. ಇಲ್ಲಿ ಅದರ 3 ಕವಲುಗಳು ಹೊಸ ಮನೆ, ಹಿಂದಿನ ಮನೆ, ತೊಟ್ಟಿ ಮನೆ ಎನಿಸಿವೆ. ವೆಂಕಟರಾಮಯ್ಯನವರು ಹೊಸ ಮನೆ ಕವಲಿಗೆ ಸೇರಿದವರು ಆಗಿದ್ದಾರೆ. ಹಾಗಾಗಿ ಆಪ್ಷನ್ 1 ಹೊಸ ಮನೆ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 92. ಗಂಧದ ಮರದ ಮಾರಾಟದಿಂದ ಬರುವ ಹಣವನ್ನು ತಿಪ್ಪಯ್ಯನವರು ಏನು ಮಾಡಿದರು? ನಾಲೆಗಳನ್ನು ನಿರ್ಮಿಸಿದರು, ಪುಷ್ಪ ಬೃಂದಾವನೋತ್ಸವ ನಡೆಸಲು ವಿಲ್ ಮಾಡಿದ್ದರು, ದಾನ ಮಾಡಿದರು, ದೇವಾಲಯ ನಿರ್ಮಿಸಿದ್ದರು. ಸರಿಯಾದ ಉತ್ತರ ಆಪ್ಷನ್ 2 ಪುಷ್ಪ ಬೃಂದಾವನೋತ್ಸವ ನಡೆಸಲು ವಿಲ್ ಮಾಡಿದ್ದರು. ಪ್ರಶ್ನೆ ಸಂಖ್ಯೆ 93. ಬಕ್ಷಿ ತಿಮ್ಮಪ್ಪನಿಗೆ ಎಲ್ಲಿ ಇನಾಮ್ ಗ್ರಾಮಗಳಿದ್ದವು? ಇನಾಮ್ ಅಂತ ಹೇಳಿದರೆ ಉಡುಗೊರೆ ಅಂತೇಳಿ ಕರೆಯುತ್ತೇವೆ. ಮೈಸೂರು, ಶ್ರೀರಂಗಪಟ್ಟಣ, ಬೆಂಗಳೂರು, ಹಾಸನ. ಸರಿಯಾದ ಉತ್ತರ ಹಾಸನ. ಪ್ರಶ್ನೆ ಸಂಖ್ಯೆ 94. ಪರ್ಯಾಯವಾಗಿ ಪದದ ಅರ್ಥ ಹೆಚ್ಚುವರಿಯಾಗಿ, ವಿಪರೀತವಾಗಿ, ಹೊಸದಾಗಿ, ಬದಲಿಯಾಗಿ. ಪರ್ಯಾಯ ಅಂತ ಅಂದರೆ ಬದಲಿ ಅಂತೇಳಿ ನಾವು ಕರಿತೀವಿ. ಆಪ್ಷನ್ 4 ಬದಲಿಯಾಗಿ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 95. ಬೃಂದಾವನೋತ್ಸವ ಪದದಲ್ಲಿನ ಸಂಧಿ ಯಾವುದು? ಜಸ್ವ ಸಂಧಿ, ಗುಣಸಂಧಿ, ಆದೇಶ ಸಂಧಿ, ಎಂಡ್ ಸಂಧಿ. ಬೃಂದಾವನೋತ್ಸವ ಬಿಡಿಸಿದಾಗ ಬೃಂದಾವನ ಪ್ಲಸ್ ಉತ್ಸವ ಬೃಂದಾವನೋತ್ಸವ ಆಗುತ್ತೆ. ಇದು ಗುಣ ಸಂಧಿಗೆ ಉದಾಹರಣೆಯಾಗಿದೆ. ಓಕಾರ ಹರ್ಕಾರಗಳು ಬಂದರೆ ಅದನ್ನು ಗುಣಸಂಧಿ ಎಂದು ಕರೆಯುತ್ತೇವೆ. ಪ್ರಶ್ನೆ ಸಂಖ್ಯೆ 96. ಇನಾಮ ಪದದ ಮೂಲ ಯಾವುದು? ಇನಾಮ ಅಂತಂದರೆ ಉಡುಗೊರೆ ಅಂತೇಳಿ ಕರೆಯುತ್ತೇವೆ. ಪರ್ಷಿಯನ್, ಮರಾಠಿ, ಹಿಂದಿ, ಕನ್ನಡ. ಇನಾಮ್ ಎನ್ನುವ ಪದವು ಪರ್ಷಿಯನ್ ಭಾಷೆಯಿಂದ ಬಂದಿದೆ. ಪ್ರಶ್ನೆ ಸಂಖ್ಯೆ 97. ವೆಂಕಟರಾಮಯ್ಯನವರು ಯಾವ ಮನೆತನಕ್ಕೆ ಸೇರಿದ್ದರು? ಟಿಪ್ಪು ಮನೆತನ, ಸಂಕೇತಿ ಮನೆತನ, ಶ್ರೀರಂಗಪಟ್ಟಣ ಮನೆತನ, ಮೈಸೂರು ಮನೆತನ. ವೆಂಕಟರಾಮಯ್ಯನವರು ಸಂಕೇತಿ ಮನೆತನಕ್ಕೆ ಸೇರಿದ್ದರು. ಪ್ರಶ್ನೆ ಸಂಖ್ಯೆ 98. ಟಿಪ್ಪು ಸುಲ್ತಾನರ ಕಾಲದಲ್ಲಿ ಯಾರು ಸಚಿವರಾಗಿದ್ದರು? ತಿಪ್ಪಯ್ಯ, ರಂಗಸ್ವಾಮಯ್ಯ, ಸುಬ್ಬರಾಯ ಶಾಸ್ತ್ರಿಗಳು, ವೆಂಕಟರಾಮಯ್ಯ. ಟಿಪ್ಪು ಸುಲ್ತಾನರ ಕಾಲದಲ್ಲಿ ತಿಪ್ಪಯ್ಯ, ಬಕ್ಷಿ ತಿಪ್ಪಯ್ಯನವರು ಸಚಿವರಾಗಿದ್ದರು. ನೆಕ್ಸ್ಟು 99ನೇ ಪ್ರಶ್ನೆ. ಗಂಧದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ದ್ವಿತೀಯ ವಿಭಕ್ತಿ, ಸಪ್ತಮಿ ವಿಭಕ್ತಿ, ಪ್ರಥಮ ವಿಭಕ್ತಿ, ಷಷ್ಠಿ ವಿಭಕ್ತಿ. ಇಲ್ಲಿ ದ್ವಿತೀಯ ಅನ್ನೋದು ಅನ್ನು ಪ್ರತ್ಯಯ ತೋರಿಸುತ್ತೆ, ಸಪ್ತಮಿ ಅನ್ನೋದು ಅಲ್ಲಿ ಪ್ರತ್ಯಯವನ್ನು ತೋರಿಸುತ್ತೆ, ಪ್ರಥಮ ಅನ್ನೋದು ಹೂ ಅನ್ನುವ ಪ್ರತ್ಯಯ ತೋರಿಸುತ್ತೆ, ಆದರೆ ಷಷ್ಠಿ ಎಂಬುದು ಆ ಎನ್ನುವ ಅರ್ಥವನ್ನು ಪ್ರತ್ಯಯವನ್ನು ತೋರಿಸುತ್ತೆ. ಗಂಧದ ಆ ಅನ್ನುವುದು ಷಷ್ಠಿ ವಿಭಕ್ತಿ ಪ್ರತ್ಯಯವಾಗಿದೆ. ನಿರ್ದೇಶನ ಅಂತ ಇದೆ. ಇಲ್ಲಿ ಕೆಳಗಿನ ಕವನವನ್ನು ಓದಿ ಅನುಸರಿಸಿ ಬರುವ ಪ್ರಶ್ನೆಗಳಿಗೆ 100 ಮತ್ತು 105 ಸೂಕ್ತ ಉತ್ತರವನ್ನು ಆರಿಸುವುದರ ಮೂಲಕ ಉತ್ತರಿಸಿ. 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಸರಿಯಾದ ಉತ್ತರವನ್ನು ಆರಿಸಬೇಕು. ಇಲ್ಲಿ ನಿಮ್ಮೊಡನಿದ್ದು ನಿಮ್ಮಂತಾಗದೆ, ಜಗ್ಗಿದ ಕಡೆ ಬಾಗದೆ, ನಾನು ನಾನೇ ಆಗಿ ಈ ನೆಲದಲ್ಲಿ ಬೇರುತ್ತಿದ್ದರೂ ಬೀಗಿ, ಪರಕೀಯನಾಗಿ ತಲೆ ಎತ್ತುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ವೃತ್ತದಲ್ಲಿ ಉನ್ಮತ್ತರಾದ ನಿಮ್ಮ ಕುಣಿತ ಕೂಟಗಳು ಕೆಣಕಿ, ಕುಣಿಕೆ ಎಸೆದಿದ್ದರೂ ಪಂಚೇಂದ್ರಿಯಕ್ಕೆ ಲಗಾಮು ಎಳೆದು ಜಾರದೆ ನಿಮ್ಮತ್ತ, ಸಂಯಮವನ್ನೇ ಪೋಷಿಸಿ ಸಾಕುತ್ತಾ, ರೇಖೆಯಲ್ಲೇ ಡೊಂಬರಾಟ ನಡೆಸುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ಈ ಕವನದಲ್ಲಿ 100 ಪ್ರಶ್ನೆ. ಮೊದಲನೆಯ ಕಡು ಕಷ್ಟದ ಕೆಲಸ ಯಾವುದು ಅಂತ ಕೇಳಿದರೆ, ಒಂಟಿಯಾಗಿ ಇರುವುದು, ಪರಕೀಯನಾಗುವುದು, ನಿಮ್ಮೊಡನೆ ಇದ್ದು ಇಲ್ಲದಂತೆ ಇರುವುದು, ನನ್ನತನವಿದ್ದು ಪರಕೀಯನಂತೆ ಆಗುವುದು. ಇಲ್ಲಿ ಈ ನೆಲದಲ್ಲಿ ಬೇರುತ್ತಿದ್ದರೂ
ಬೀಗಿ ಪರಕೀಯನಾಗಿ ತಲೆ ಎತ್ತುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ಸೊ ಪರಕೀಯನಾಗುವುದು ಇದು ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 101. ಎರಡನೆಯ ಕಷ್ಟದ ಕೆಲಸ ಯಾವುದು? ಪಂಚೇಂದ್ರಿಯಕ್ಕೆ ಲಗಾಮು ಹಾಕಿ ಜಾರುವುದು, ಇಂದ್ರಿಯಗಳನ್ನು ಹತೋಟಿಯಲ್ಲಿಡುತ್ತಾ ಸಂಯಮ ತೋರುವುದು, ಪಂಚೇಂದ್ರಿಯಗಳು ಹತೋಟಿಗೆ ಬಾರದೆ ಒದ್ದಾಡುವುದು, ಹಗ್ಗದ ಮೇಲೆ ಡೊಂಬರಾಟ ನಡೆಸುವುದು. ಆಪ್ಷನ್ 4 ಹಗ್ಗದ ಮೇಲೆ ಡೊಂಬರಾಟ ನಡೆಸುವುದು ಎರಡನೆಯ ಕಷ್ಟದ ಕೆಲಸ. ಪ್ರಶ್ನೆ ಸಂಖ್ಯೆ 102. ನೆಲದಲ್ಲಿ ಬೇರೂರು ಈ ವಾಕ್ಯಾಂಶದ ಅರ್ಥ? ಹುಟ್ಟಿದ ನೆಲದಲ್ಲಿ ನೆಲೆಸು, ಮಣ್ಣಿಗೆ ಅಂಟಿಕೊಳ್ಳುವುದು, ಈ ಭೂಮಿಯ ಬದುಕೆ ಮುಖ್ಯವೆಂದು ತಿಳಿಯುವುದು, ಒಬ್ಬರಿಗೆ ಭಾರವಾಗುವುದು. ನೆಲದಲ್ಲಿ ಬೇರೂರು ಅಂದರೆ ಆಪ್ಷನ್ 1 ಹುಟ್ಟಿದ ನೆಲದಲ್ಲಿ ನೆಲೆಸುವುದು. ಪ್ರಶ್ನೆ ಸಂಖ್ಯೆ 103. ಉನ್ಮತ್ತ ಈ ಪದದ ಅರ್ಥ? ಬುದ್ಧಿಭ್ರಮಣೆ, ಆವೇಶ, ಅತಿ ಎತ್ತರ, ಸಿಟ್ಟಾಗು. ಉನ್ಮತ್ತ ಅಂತಂದರೆ ಬುದ್ಧಿ ಸರಿ ಇಲ್ಲದವ ಅಥವಾ ಹುಚ್ಚನಂತೆ ನಡೆದುಕೊಳ್ಳುವವ ಅಂತೇಳಿ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 1 ಬುದ್ಧಿಭ್ರಮಣೆ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 104. ನಿಮ್ಮೊಡನಿದ್ದು ಈ ಪದವನ್ನು ಬಿಡಿಸಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ನಿಮ್ಮ ಪ್ಲಸ್ ಒಡನಿದ್ದು, ನಿಮ್ಮೊಡನಿದ್ದು. ಪ್ರಶ್ನೆ ಸಂಖ್ಯೆ 105. ಲಗಾಮು ಈ ಪದದ ಮೂಲ ಯಾವುದು? ಹಿಂದೂಸ್ತಾನಿ, ಹಿಂದಿ, ಉರ್ದು, ಪ್ರಾಕೃತ. ಲಗಾಮು ಎನ್ನುವುದು ಪರ್ಷಿಯನ್ ಭಾಷೆಯಿಂದ ಬಂದಿರುವಂಥ ಪದ ಆಗಿದೆ. ಸೊ ಇಲ್ಲಿ ಹಿಂದೂಸ್ತಾನಿ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ 1 ಹಿಂದೂಸ್ತಾನಿ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 106. ಹೇಳಿಕೆ ಎ ಮತ್ತು ಕಾರಣ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೇಳಿಕೆಯಲ್ಲಿ ತರಗತಿಯಲ್ಲಿನ ವಿದ್ಯಾರ್ಥಿಗಳ ಕಲಿಕೆಯ ಅನುಭವಗಳು ಮಕ್ಕಳ ಜೀವನ ಹಾಗೂ ಅವರ ಸಂದರ್ಭಕ್ಕೆ ಆಳವಾಗಿ ಸಂಬಂಧಿತವಾಗಿದೆ. ಕಾರಣದಲ್ಲಿ ಮಕ್ಕಳ ಇಂದಿನ ತಿಳುವಳಿಕೆಯ ಮೇಲೆ ಕಲಿಕೆಯ ಅನುಭವಗಳನ್ನು ರೂಪಿಸಲಾಗಿರುತ್ತದೆ. ಅಂದರೆ ಒಬ್ಬ ವಿದ್ಯಾರ್ಥಿ ಈಗ 4ನೇ ತರಗತಿಯಲ್ಲಿದ್ದು ಅವನ ಇಂದಿನ ತರಗತಿ ಎಷ್ಟಾಗಿರುತ್ತೆ? 3ನೇ ತರಗತಿಯಾಗಿರುತ್ತೆ. ಸೊ ಆ ಮಗುವಿನ ಇಂದಿನ ತಿಳುವಳಿಕೆಯ ಅಂದರೆ 3ನೇ ತರಗತಿಯಲ್ಲಿರುವಂಥ ಇಂದಿನ ತಿಳುವಳಿಕೆಯ ಕಲಿಕೆಯ ಅನುಭವಗಳನ್ನು ರೂಪಿಸಲಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಎನ್ನುವುದು ಎಯ ಸರಿಯಾದ ಹೇಳಿಕೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ 4 ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 107. ಭಾಷಾ ಕಲಿಕೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಲ್ಲ ಅಂತ ಕೇಳಿದರೆ, ಭಾಷಾ ಕಲಿಕೆಗೆ ಸಮಯ ಹಿಡಿಯುತ್ತದೆ, ಭಾಷಾ ಕಲಿಕೆಯು ಅರ್ಥವನ್ನು ಸೃಷ್ಟಿಸುವಂಥದ್ದು, ಭಾಷಾ ಕಲಿಕೆಗೆ ವ್ಯಾಕರಣ ಕಲಿಕೆ ಅನಿವಾರ್ಯ, ಎಲ್ಲ ಕಲಿಕಾದಾರರು ಭಾಷೆಯ ಜೊತೆಗೆ ಸಾಕಷ್ಟು ರೂಢಿ ಮಾಡಿಕೊಳ್ಳುವ ಪ್ರಸಂಗ ಸೃಜಿಸಿದರೆ ಭಾಷೆಯನ್ನು ಕಲಿಯಬಲ್ಲರು. ಸೊ ಇಲ್ಲಿ ಭಾಷಾ ಕಲಿಕೆ ಒಂದು ಅರ್ಥವನ್ನು ಸೃಷ್ಟಿ ಮಾಡುತ್ತೆ ಮತ್ತು ಭಾಷಾ ಕಲಿಕೆಯಲ್ಲಿ ವ್ಯಾಕರಣ, ವಾಕ್ಯ ರಚನೆ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಕಲಿಕಾದಾರರು ಅಂದರೆ ವಿದ್ಯಾರ್ಥಿಗಳು ಭಾಷೆಯ ಜೊತೆಗೆ ಸಾಕಷ್ಟು ರೂಢಿ ಮಾಡಿಕೊಳ್ಳುವಂಥ ಪ್ರಸಂಗ ಬಂದರೆ ಭಾಷೆಯನ್ನು ಕೂಡ ಕಲಿಯಬಲ್ಲರು. ಆದರೆ ಭಾಷಾ ಕಲಿಕೆಗೆ ಸಮಯ ಹಿಡಿಯುತ್ತದೆ ಎನ್ನುವುದು ಇದು ಸರಿಯಾದ ವಿವರಣೆಯಲ್ಲ ಅಂತ ಹೇಳ್ಬೋದು. ಪ್ರಶ್ನೆ ಸಂಖ್ಯೆ 108. ಅಂಗಡಿಯಲ್ಲಿ ವಸ್ತುವನ್ನು ಕೊಳ್ಳಲು ವಿದ್ಯಾರ್ಥಿಗಳು ಕ್ರಿಯಾತ್ಮಕವಾದ ಬಾಹ್ಯ ಅನುಭವವನ್ನು ಉಪಯೋಗಿಸಬಲ್ಲರು ಎನ್ನುವುದನ್ನು ತಿಳಿಯಲು ವಿದ್ಯಾರ್ಥಿಗಳು ಇದನ್ನು ಬಳಸುವುದು ಸರಿಯಾಗಿದೆ. ಆಪ್ಷನ್ 1 ತಮ್ಮ ಆಹಾರದ ಆಯ್ಕೆಯನ್ನು ಕುರಿತು ಬರೆಯುವುದು, ಅಂಗಡಿಯವನು ಮತ್ತು ಗ್ರಾಹಕರು ಇಬ್ಬರಿಗೂ ಸಣ್ಣ ಕತೆ ಓದುವುದು, ಅಂಗಡಿಯವನು ಮತ್ತು ಗ್ರಾಹಕರ ನಡುವಿನ ಘಟನೆಯನ್ನು ದೃಶ್ಯಾವಳಿ ಮಾಡುವುದು, ಅಂಗಡಿಯವನು ಮತ್ತು ಗ್ರಾಹಕನ ನಡುವೆ ಸಣ್ಣ ಸಂಭಾಷಣೆ ಬರೆಯುವುದು. ಸೊ ಇಲ್ಲಿ ನೈಜ ಘಟನೆಯನ್ನು ಉಂಟು ಮಾಡಬೇಕು ಅಂತಂದರೆ ವಿದ್ಯಾರ್ಥಿಗಳಲ್ಲಿ ಆಪ್ಷನ್ 3 ಅಂಗಡಿಯವನು ಮತ್ತು ಗ್ರಾಹಕರ ನಡುವಿನ ಘಟನೆಯನ್ನು ದೃಶ್ಯಾವಳಿ ಮಾಡುವುದು ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 109. ಭಾಷಾ ಕಲಿಕೆಯ ಕೆಲವು ಆಯಾಮಗಳನ್ನು ಶಿಕ್ಷಕಿ ಹುಡುಕಿದ್ದಾಳೆ. ಉದಾಹರಣೆಗೆ ವೈಜ್ಞಾನಿಕ ತತ್ವಗಳ ಮೇಲೆ ಇರುವ ಪಠ್ಯವನ್ನು ಅರಿತು ಓದುವುದು. ಈ ಒಂದು ಅಂಶದಲ್ಲಿ ಕಲಿಯಲು ಕಷ್ಟಪಡುವ ವಿದ್ಯಾರ್ಥಿಗಳನ್ನು ಅವಳು ಆಯ್ಕೆ ಮಾಡುವಳು. ಅವರಿಗೆ ಅವಳು ಪ್ರತ್ಯೇಕವಾದ ಪಾಠವನ್ನು ಮಾಡಿ ತತ್ವವನ್ನು ತಿಳಿಯುವಂತೆ ಮಾಡುವಳು. ಈ ಅಭ್ಯಾಸವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ 1 ಉನ್ನತ ಮಟ್ಟದ ಕೌಶಲ್ಯಗಳು, ಯೋಚನೆ ಮಾಡಲು ಹಚ್ಚುವ ಕೌಶಲ್ಯಗಳು, ತಿರುಗಿ ಮನನ ಮಾಡುವ ಕಲಿಸುವಿಕೆ ಅಂದರೆ ಫೀಡ್ಬ್ಯಾಕ್ ಟೀಚಿಂಗ್, ಪರಿಹಾರಾತ್ಮಕ ಕಲಿಸುವಿಕೆ ರೆಮಿಡಿಯಲ್ ಟೀಚಿಂಗ್. ಅಂದರೆ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಅವರ ಕಲಿಕೆಯಲ್ಲಿ ನ್ಯೂನತೆಗಳಿದ್ದರೆ ಸೊ ಅದನ್ನು ಪರಿಹಾರ ನೀಡಿ ಅವರ ಸಮಸ್ಯೆಗೆ ಬಗೆಹರಿಸಬೇಕು. ಸೊ ಹಾಗಾಗಿ ಇದನ್ನು ನಾವು ಪರಿಹಾರಾತ್ಮಕ ಕಲಿಸುವಿಕೆ ಅಂದರೆ ರೆಮಿಡಿಯಲ್ ಟೀಚಿಂಗ್ ಅಂತೇಳಿ ಕರೆಯುತ್ತೇವೆ. ಪ್ರಶ್ನೆ ಸಂಖ್ಯೆ 110. ಈ ಕೆಳಗಿನವುಗಳಲ್ಲಿ ಯಾವುದು ಓದುವ ಉಪಕೌಶಲ್ಯ ಅಲ್ಲ?
ಆಪ್ಷನ್ 1 ಬಳಕೆಯಲ್ಲಿರದ ನಿಘಂಟಿನ ಶಬ್ದಗಳ ಅರ್ಥಗಳನ್ನು ಹುಡುಕಿ ಅವುಗಳನ್ನು ಬಳಸುವುದು. ನಿರ್ದಿಷ್ಟವಾದ ಬೇಕಾದ ಮಾಹಿತಿಯನ್ನು ವೇಗವಾಗಿ ಹುಡುಕುವುದು. ಪ್ರತಿ ಪದದ ಉಚ್ಚಾರವನ್ನು ತಿಳಿಯುವುದು. ಶಬ್ದ ಸಂಪತ್ತು ಅರಿಯುವುದು. ಪ್ರಮುಖ ಶಬ್ದಗಳನ್ನು ಹುಡುಕುವುದು. ಇಲ್ಲಿ ಓದುವಿಕೆಯ ಉಪಕೌಶಲ್ಯ ಯಾವುದು ಅಲ್ಲ ಅಂತಂದರೆ ನಿರ್ದಿಷ್ಟವಾದ ಬೇಕಾದ ಮಾಹಿತಿಯನ್ನು ವೇಗವಾಗಿ ಹುಡುಕುವುದು. ಸೊ ವೇಗವಾಗಿ ಹುಡುಕೋದು ಇದು ಓದುವಿಕೆಯ ಉಪಕೌಶಲ್ಯ ಅಲ್ಲ. ಪ್ರಶ್ನೆ ಸಂಖ್ಯೆ 111. ಹೇಳಿಕೆ ಎ ಯಲ್ಲಿ ವಿದ್ಯಾರ್ಥಿಯ ಪೋರ್ಟ್ಫೋಲಿಯೋ ವಿದ್ಯಾರ್ಥಿಯ ಕೆಲಸದ ಉದ್ದೇಶಪೂರ್ವಕ ಸಂಗ್ರಹದ ವಿಭಾಗವಾಗಿದೆ. ಕಾರಣ, ವಿದ್ಯಾರ್ಥಿಯ ಕೆಲಸ ಕುರಿತ ಪೋರ್ಟ್ಫೋಲಿಯೋ ವಿದ್ಯಾರ್ಥಿಯು ತನ್ನ ಓದುವಿಕೆಯ ಬಲ ಮತ್ತು ಶಕ್ತಿಹೀನತೆಯನ್ನು ಮೌಲ್ಯಮಾಪನ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸೊ ಎರಡೂ ಕೂಡ ಸರಿಯಾಗಿದೆ. ಪೋರ್ಟ್ಫೋಲಿಯೋ ಅನ್ನೋದು ವಿದ್ಯಾರ್ಥಿಯ ಒಂದು ಕೆಲಸದ ಉದ್ದೇಶಪೂರ್ವಕವಾಗಿ ಮತ್ತು ಅವನ ಓದುವಿಕೆಯ ಬಲ ಮತ್ತು ಶಕ್ತಿಹೀನತೆಯನ್ನು ಮೌಲ್ಯಮಾಪನ ಮಾಡಿಕೊಳ್ಳಲು ಅದು ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ 4 ಎ ಮತ್ತು ಆರ್ ಎರಡೂ ಸರಿ. ಆರ್ ಅನ್ನುವುದು ಎಯ ಸರಿಯಾದ ವಿವರಣೆಯಾಗಿದೆ. ಪ್ರಶ್ನೆ ಸಂಖ್ಯೆ 112. ವಿದ್ಯಾರ್ಥಿಗಳಲ್ಲಿ ಶಬ್ದ ಸಂಪತ್ತು ಹೆಚ್ಚಿಸಲು ಶಿಕ್ಷಕಿಯು ಭಾಷೆಯು ಇರುವ ಸಾಮಗ್ರಿಯನ್ನು ಬಳಸುವರು. ಇದು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಇರುವಂತೆಯೂ ಮತ್ತು ಅಥೆಂಟಿಕ್ ಸಾಮಗ್ರಿಯೂ ಆಗಿರುವುದು. ಅಥೆಂಟಿಕ್ ಅಂದರೆ ಅಧಿಕೃತವಾದ ಅಂತ ಅರ್ಥ ಬರುತ್ತೆ. ಆ ಸಾಮಗ್ರಿ ಯಾವುದು ಅಂತ ಕೇಳಿದರೆ ರೋಲ್ ಕಾರ್ಡುಗಳು, ದ್ವಿಭಾಷಿಕ ನಿಘಂಟುಗಳು, ವಿಂಗಡಿಸಲಾದ ಓದಿಕೆಗಳು ಅಂದರೆ ಗ್ರಾಡೆಡ್ ರೀಡರ್ಸ್, ದಿನಪತ್ರಿಕೆ. ಸೊ ಇಲ್ಲಿ ಸರಿಯಾದ ಉತ್ತರ ಅಂದರೆ ಆಪ್ಷನ್ 3 ವಿಂಗಡಿಸಲಾದ ಓದಿಕೆಗಳು ಗ್ರಾಡೆಡ್ ರೀಡರ್ಸ್ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 113. ಭಾಷಾ ಅಧ್ಯಾಪಕಿಯು ವಿದ್ಯಾರ್ಥಿಗಳಿಗೆ ಅವರ ಕಲಿಕೆಯ ಶೈಲಿ ಮತ್ತು ಆಯ್ಕೆಯನ್ನು ಅರಿಯಲು ಪ್ರಶ್ನಾವಳಿಗಳನ್ನು ಕೊಡುವಳು ಅಂದರೆ ಕ್ವಶನ್ಸ್. ಇಲ್ಲಿ ಅಧ್ಯಾಪಕಿ ಈ ಪಾತ್ರ ವಹಿಸುತ್ತಿದ್ದಾಳೆ. ಇಲ್ಲಿ ಅಧ್ಯಾಪಕಿಯ ಪಾತ್ರ ಯಾವುದು ಅಂತ ಕೇಳಿದರೆ ಪ್ಲ್ಯಾನರ್, ಪರಿಣತ, ಮಾಹಿತಿ ಕೊಡುವವ, ಕಂಡು ಹಿಡಿಯುವವರು, ಡಯಾಗ್ನೋಟಿಸ್, ಮ್ಯಾನೇಜರ್. ಸೊ ಇಲ್ಲಿ ಆಪ್ಷನ್ 2 ಪರಿಣತ, ಮಾಹಿತಿ ಕೊಡುವ ಅವರಾಗಿರ್ತಾರೆ. ಪ್ರಶ್ನೆ ಸಂಖ್ಯೆ 14. 1ನೇ ತರಗತಿಯ ಮಕ್ಕಳಿಗೆ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಚಿಲ್ಡ್ರನ್ಸ್ ಶಿಕ್ಷಕಿಯು ಗೋಡೆಯ ಮೇಲೆ ಬರೆಯುವುದು, ಗೀಚುವುದು ಹೀಗೆ ಏನಾದರೂ ಮಾಡಲು ಹೇಳುತ್ತಾಳೆ. ಅವಳು ಏನನ್ನು ಉತ್ತೇಜನ ಕೊಡುತ್ತಿದ್ದಾಳೆ? ಆನಂದ ಮತ್ತು ವಿನೋದ, ಬರವಣಿಗೆ ಕೌಶಲ್ಯದ ಅಭಿವೃದ್ಧಿ, ಅಕ್ಷರಗಳ ಬರವಣಿಗೆಯ ಬುನಾದಿ, ಬೆಳೆಯುವ ಸಾಕ್ಷರತಾ ಅಭಿವೃದ್ಧಿ. ಆಪ್ಷನ್ 2 ಬರವಣಿಗೆಯ ಕೌಶಲ್ಯದ ಅಭಿವೃದ್ಧಿ. ಬರವಣಿಗೆಯಲ್ಲಿ ಇಂಪ್ರೂವ್ಮೆಂಟ್ಸ್ ಅಂದರೆ ಅಭಿವೃದ್ಧಿ ಆಗಲಿಕ್ಕೆ ಅವಳು ಬರೆಯುವುದು, ಗೀಚುವುದನ್ನು ಹೇಳುತ್ತಾಳೆ. ಪ್ರಶ್ನೆ ಸಂಖ್ಯೆ 115. ಈ ಕೆಳಗಿನವುಗಳಲ್ಲಿ ಚಿತ್ರಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಲ್ಲ ಅಂತ ಕೇಳಿದರೆ ಇಲ್ಲಿ ಪುಸ್ತಕದಲ್ಲಿ ಚಿತ್ರಗಳು ಮತ್ತು ಉದಾಹರಣೆಗಳು ಇದೆ. ಇಲ್ಲಿ ಆಪ್ಷನು ಮಕ್ಕಳಲ್ಲಿ ಆಸಕ್ತಿಯನ್ನು ಉಳಿಸುತ್ತವೆ, ಇಂಥ ಚಿತ್ರಗಳನ್ನು ಬರೆಯಲು ಅವಕಾಶವನ್ನು ಒದಗಿಸುತ್ತವೆ, ಅಪರಿಚಿತ ಮತ್ತು ನೆನಪಿಡುವ ಸಂದರ್ಭಗಳಲ್ಲಿ ಭಾಷೆಯನ್ನು ಬೆಳೆಸಲು ಸಹಾಯ ಮಾಡುತ್ತವೆ, ವಸ್ತುವನ್ನು ವಿವರಿಸಲು ಪೋಷಿಸುತ್ತವೆ. ಇಲ್ಲಿ ಪುಸ್ತಕದಲ್ಲಿ ಚಿತ್ರಗಳನ್ನು ಮತ್ತು ಉದಾಹರಣೆಗಳನ್ನು ಕೊಟ್ಟಾಗ ಮಕ್ಕಳಲ್ಲಿ ಯಾವ ಒಂದು ಕೌಶಲ್ಯಗಳು ಬೆಳೆಯುತ್ತೆ ಅಂದರೆ ಮಕ್ಕಳಲ್ಲಿ ಆಸಕ್ತಿ ಉಳಿಸುತ್ತೆ. ನೆಕ್ಸ್ಟು ಆ ಚಿತ್ರಗಳನ್ನು ಬರೆಯಲು ಅವಕಾಶ ಒದಗಿಸುತ್ತೆ. ಅಪರಿಚಿತ ಮತ್ತು ನೆನಪಿಡುವಂತಹ ಒಂದು ಸಂದರ್ಭಗಳಲ್ಲಿ ಭಾಷೆಯನ್ನು ಬೆಳೆಸಲು ಚಿತ್ರಗಳು ಸಹಾಯ ಮಾಡುತ್ತೆ. ಆದರೆ ಅಲ್ಲಿ ವಸ್ತುವನ್ನು ವಿವರಿಸಲು ಪೋಷಿಸುತ್ತವೆ. ಇದು ಸರಿಯಲ್ಲ ಅಂತ ಹೇಳ್ಬೋದು. ಪ್ರಶ್ನೆ ಸಂಖ್ಯೆ 116. ತರುಣ ಅಂದರೆ ಯಂಗರ್ಸ್ ಕಲಿಯುವವನಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿ? ಆಪ್ಷನ್ 1 ತರುಣ ಕಲಿಯುವವರು ಅಮೂರ್ತ ತತ್ವಗಳನ್ನು ಅರಿಯಲು ಕಷ್ಟಪಡುವರು. ಆಪ್ಷನ್ 2 ತಾರುಣ್ಯದ ಕಲಿಕೆಯವರು ಅಮೂರ್ತ ತತ್ವಗಳನ್ನು ಪಾಶ್ವಿಕವಾಗಿ ತಿಳಿಯುವರು. ಆಪ್ಷನ್ 3 ತಾರುಣ್ಯದ ಕಲಿಯುವವರು ಅಮೂರ್ತ ತತ್ವಗಳಿಂದ ಉತ್ತೇಜನಗೊಳ್ಳುವರು. ಆಪ್ಷನ್ 4 ತರುಣ ಕಲಿಯುವವರು ಅಮೂರ್ತ ತತ್ವಗಳನ್ನು ಅರಿಯಬಲ್ಲರು. ಸೊ ಇಲ್ಲಿ ತರುಣರಿಗೆ ಸಂಬಂಧಿಸಿದಂತೆ ಅಂದರೆ ತಾರುಣ್ಯದ ಕಲಿಕೆಯವರು ಅಮೂರ್ತ ತತ್ವಗಳನ್ನು ಪಾಶ್ವಿಕವಾಗಿ ತಿಳಿಯುವರು ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 117. ನಿಮ್ಮ ತರಗತಿಯಲ್ಲಿ ಅಧ್ಯಾಪಕನಾಗಿ ವಿದ್ಯಾರ್ಥಿ ಪರಸ್ಪರ ಸಂವಹನಕ್ಕಾಗಿ ನೀವು ಏನು ಮಾಡುತ್ತೀರಿ? ಆಪ್ಷನ್ ವಿದ್ಯಾರ್ಥಿಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಲು ಹೇಳುತ್ತೇವೆ, ಜೋಡಿ ಮತ್ತು ಸಮೂಹ ಗುಂಪುಗಳನ್ನಾಗಿ ಮಾಡಿ ವಿದ್ಯಾರ್ಥಿಗಳಿಂದ ಅಭಿಪ್ರಾಯ ಪಡೆಯುವುದು, ಪಠ್ಯವನ್ನು ಜೋರಾಗಿ ಓದುವಂತೆ ಹೇಳುವುದು ಮತ್ತು ವೈಯಕ್ತಿಕವಾಗಿ ಅದಕ್ಕೆ ಪ್ರತಿಕ್ರಿಯಿಸಲು ಹೇಳುವುದು. ಈ ಮೂಲಕ ತ್ರೈಮಾಸಿಕ ಕಲಿಕೆ ಸಾಧ್ಯವಾಗುತ್ತದೆ. ಸಂಭಾಷಣೆಯನ್ನು ಪರಸ್ಪರ ಓದುವಂತೆ ಮತ್ತು ಪ್ರಶ್ನೆಗಳನ್ನು ಪರಸ್ಪರ ಕೇಳುವಂತೆ ಮಾಡುವುದು. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಎ ಸಿ ಡಿ ಇವು ಸರಿಯಾಗಿವೆ. ಎ ವಿದ್ಯಾರ್ಥಿಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಲು ಹೇಳುತ್ತೇವೆ. ನೆಕ್ಸ್ಟ್ ಸಿ ಪಠ್ಯವನ್ನು ಜೋರಾಗಿ ಓದುವಂತೆ ಹೇಳುವುದು ಮತ್ತು ವೈಯಕ್ತಿಕವಾಗಿ ಅದಕ್ಕೆ ಪ್ರತಿಕ್ರಿಯಿಸಲು ಹೇಳುವುದು. ಇದರಿಂದ ತ್ರೈಮಾಸಿಕ ಕಲಿಕೆಗೆ ಸಾಧ್ಯವಾಗುತ್ತೆ. ನೆಕ್ಸ್ಟ್ ಡಿ ಸಂಭಾಷಣೆಯನ್ನು ಪರಸ್ಪರ ಓದುವಂತೆ ಮತ್ತು ಪ್ರಶ್ನೆಗಳನ್ನು ಪರಸ್ಪರ ಕೇಳುವಂತೆ ಸಹಾಯ ಮಾಡುತ್ತೆ. ಹಾಗಾಗಿ ಆಪ್ಷನ್ 3 ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 118 ಭಾಷೆಯ ಬೆಳವಣಿಗೆಯನ್ನು ಕುರಿತು ಜ್ಞಾನಾತ್ಮಕ ತತ್ವ ಅಂದರೆ ಕಾಗ್ನಿಟಿವ್ ಭಾಷೆಯನ್ನು ಕುರಿತು ಹೀಗೆ ಹೇಳುತ್ತದೆ. ಬಹುಮಾನ ಶಿಕ್ಷೆಯ ಕ್ರಿಯೆಯ ಮೂಲಕ ಕಲಿಯುವಂಥದ್ದು, ಸಮಾಜದಲ್ಲಿ ಸಂವಹನದ ಮೂಲಕ ಕಲಿಯುವಂಥದ್ದು, ಮಾತನಾಡುವ ಮುನ್ನ ಈ ಕುರಿತು ಮಗುವಿನ ಪರಿಕಲ್ಪನಾತ್ಮಕ ತಿಳುವಳಿಕೆ ಮೇಲೆ ಅದು ಆಧಾರಿತ, ಅದು ವ್ಯಕ್ತಿಯ ಅಂತಸ್ಥ ಸಾಮರ್ಥ್ಯ. ಇಲ್ಲಿ ಜ್ಞಾನಾತ್ಮಕ ತತ್ವ ಅಂದರೆ ಕಾಗ್ನೇಟಿವ್ ಮೈಂಡ್ ಅಂತ ಹೇಳಿದರೆ ಅದು ವ್ಯಕ್ತಿಯ ಅಂತಸ್ಥ ಸಾಮರ್ಥ್ಯಕ್ಕೆ ಸಂಬಂಧಿಸಿದ್ದಾಗಿರುತ್ತೆ. 119ನೇ ಪ್ರಶ್ನೆ ಸಮರ್ಥನೆ ಮತ್ತು ಕಾರಣ ಕೇಳಿದರೆ, ಸಮರ್ಥನೆಯಲ್ಲಿ ಭಾಷೆಯು ಸಾಂಸ್ಕೃತಿಕ ತಿಳುವಳಿಕೆಯ ಮತ್ತು ಅಭಿವ್ಯಕ್ತಿಯ ಮುಖ್ಯವಾದ ಭಾಗವಾಗಿದೆ. ಮಕ್ಕಳ ಸಾಮರ್ಥ್ಯ ಬೆಳವಣಿಗೆಯಲ್ಲಿ ಇದು ಬಹುಮುಖ್ಯವಾದ ಸಾಮರ್ಥ್ಯವೆಂದೇ ತಿಳಿಯಲಾಗಿದೆ. ಕಾರಣ ಸಾಂಸ್ಕೃತಿಕ ತಿಳುವಳಿಕೆ ಮತ್ತು ಅಭಿವ್ಯಕ್ತಿಗಳ ಸಾಮರ್ಥ್ಯವು ಮಕ್ಕಳಲ್ಲಿ ಒಂದು ಬಗೆಯ ಗುರುತು ತಮ್ಮದೆನ್ನುವ ಅಂಶವನ್ನು ರೂಪಿಸುತ್ತವೆ ಮತ್ತು ದೇಶೀಯ ಸಂಸ್ಕೃತಿ ಮತ್ತು ಚಹರೆಗಳನ್ನು ಶ್ಲಾಘಿಸುವಂತೆ ಮಾಡುತ್ತವೆ. ಸೊ ಎರಡೂ ಕೂಡ ಸರಿಯಾಗಿದೆ. ಆಪ್ಷನ್ 4 ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಎನ್ನುವುದು ಎಗೆ ಸರಿಯಾದ ವಿವರಣೆಯಾಗಿದೆ. ಪ್ರಶ್ನೆ ಸಂಖ್ಯೆ 120 ಕೊನೆಯ ಪ್ರಶ್ನೆ. ಬರಹಗಾರರು ಬರೆದ ಕಥೆಗಳು, ಕವನಗಳು, ನಾಟಕಗಳು ಮತ್ತು ಉಳಿದ ಬರಹಗಳನ್ನು ಪಠ್ಯಪುಸ್ತಕಗಳು ಒಳಗೊಂಡಿರುತ್ತವೆ. ಇಂಥ ಸಾಮಗ್ರಿಗಳಲ್ಲಿ ನಾವು ಆಯ್ಕೆಯನ್ನು ಮಾಡಿಕೊಳ್ಳಬೇಕು, ಏಕೆಂದರೆ ಅವುಗಳು ಆಪ್ಷನ್ 1 ಪಠ್ಯಪುಸ್ತಕದಲ್ಲಿ ಬಳಸುವುದಕ್ಕೋಸ್ಕರವೇ ಬರೆದವುಗಳು, ಆಪ್ಷನ್ 2 ಪ್ರಸಿದ್ಧ ಬರಹಗಾರರಿಂದ ಬರೆದವುಗಳು, ಆಪ್ಷನ್ 3 ಅವು ಸರಳ ಭಾಷೆಯಲ್ಲಿ ಇರುತ್ತವೆ, ಆಪ್ಷನ್ 4 ಅಥೆಂಟಿಕ್ ಮತ್ತು ಸಹಜ ಭಾಷೆಯಲ್ಲಿ ಇರುತ್ತವೆ. ಸೊ ಇಲ್ಲಿ ಕಥೆಗಳು, ಕವನಗಳು, ನಾಟಕಗಳು, ಉಳಿದ ಬರಹಗಳನ್ನು ಪಠ್ಯಪುಸ್ತಕಗಳಲ್ಲಿ ಬಳಸಲಾಗಿರುತ್ತೆ. ಸೊ ಅವೇನಾಗಿರುತ್ತೆ ಅಂದರೆ ಅಥೆಂಟಿಕ್ ಅಂದರೆ ಅಧಿಕೃತವಾಗಿರುತ್ತೆ ಮತ್ತು ಸಹಜ ಭಾಷೆಯಲ್ಲಿ ಇರುತ್ತವೆ. ಹಾಗಾಗಿ ಆಪ್ಷನ್ 4 ಸರಿಯಾಗಿದೆ. ಓಕೆ ಸ್ನೇಹಿತರೆ, ಇದು CTET ಪರೀಕ್ಷೆಯ ಪತ್ರಿಕೆ 2ರ ಭಾಗ 4 ಪ್ರಶ್ನೆ ಪತ್ರಿಕೆಯ ಪ್ರಮುಖವಾದ ಉತ್ತರಗಳಾಗಿವೆ. ಸೊ ಇದರಲ್ಲಿ 1 ಮತ್ತು 2 ಅಂಕಗಳಲ್ಲಿ ವ್ಯತ್ಯಾಸ ಕಾಣ್ಬೋದು, ಆದರೆ ಉಳಿದ ಎಲ್ಲ ಪ್ರಶ್ನೆಗಳಲ್ಲಿ ಇರುವಂಥ ಉತ್ತರಗಳು ಸರಿಯಾಗೇ ಇವೆ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.